ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಗರೆಹಳ್ಳಿ ಗ್ರಾಮದಲ್ಲಿರುವಂತಹ ಮಲ್ನಾಡ್ ಗಿಡ್ಡ ಹಸು ಫಾರ್ಮ್ ಅಲ್ಲಿ ಇದ್ದೀನಿ. ಸೊ ಅಲ್ಲಿ ಯಾಕೆ ಬಂದಿದ್ದೀನಪ್ಪ ಅಂತಂದ್ರೆ, ಮುಂಚೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಒಂದು ಸ್ವಂತ ಬಳಕೆಗೆ ಒಂದಷ್ಟು ಮಲ್ನಾಡ್ ಗಿಡ್ಡ ಹಸುಗಳನ್ನ ಸಾಕೋಕ್ ಶುರು ಮಾಡಿದ್ರು. ಇದು ತುಂಬಾ ಮೃದುವಾಗಿರುತ್ತೆ, ಸಾಧು ತರ ಇರುತ್ತೆ, ಯಾವ್ದೊಂದು ತೊಂದರೆ ಕೊಡಲ್ಲ, ಚಿಕ್ಕ ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ವಯಸ್ಸಾದವರಾಗ್ಲಿ ಸಾಕ್ಬೋದು ಅಂತೇಳಿ ಇವರು ಸ್ವಂತ ಬಳಕೆಗೆ ಸಾಕ್ತಾ ಇದ್ರು. ಸೊ ಇದರ ಹಸುವಿನ ಒಂದು ವಿಶೇಷತೆಗಳು ಗೊತ್ತಾದ ಮೇಲೆ ಇಲ್ಲಿ ಸುತ್ತಮುತ್ತ ಇರುವಂತಹ ಹಳ್ಳಿಗಳಲ್ಲಿ ಅಷ್ಟೇ ಅಲ್ಲದೆ ಬೇರೆ ಊರಿಂದ ಸಹ ಸಾಕಷ್ಟು ಜನ ನಮಗೂ ಮಲ್ನಾಡ್ ಗಿಡ್ಡ ಕೊಡಿ, ನಿಮ್ಮ ಹತ್ರ ಇರೋ ಈ ಒಂದು ಮಲ್ನಾಡ್ ಗಿಡ್ಡ ಹಸುಗಳನ್ನ ಕೊಡಿ ಅಂತ ಕೇಳಕ್ ಶುರು ಮಾಡಿದ್ಮೇಲೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಒಂದು ವೆಹಿಕಲ್ ಇದ್ರೆ ನೀವೇ ಬಂದು ತಗೊಂಡೋಗ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನೂ ಸಹ ಮಾಡ್ಕೊಡ್ತಾರೆ. ಸೊ ಈ ಒಂದು ಹಸುನ ಸಾಕೋದಕ್ಕೆ ನಿಮ್ಗೆ ತುಂಬಾ ಜಾಗ ಬೇಕಾಗಲ್ಲ, ತುಂಬಾ ಮೇವು ಬೇಕಾಗಲ್ಲ. ಸೊ ಇದು ತುಂಬಾ ಸಾಧು ಪ್ರಾಣಿಯಾಗಿರೋದ್ರಿಂದ ಯಾರು ಬೇಕಾದ್ರೂ ಸಾಕ್ಬೋದು. ಮತ್ತೆ ಇದು ಹಾಲಿನ ವಿಶೇಷತೆ ಏನಪ್ಪಾ ಅಂತ ನೋಡೋದಾದ್ರೆ, ಬೇರೆ ಹಸುವಿನ ಹಾಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು ಹಸುವಿನ ಹಾಲಿನಲ್ಲಿ ಫ್ಯಾಟ್ ಪ್ರಮಾಣ ಮತ್ತು SNF ಪ್ರಮಾಣ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಮೆಡಿಕಲ್ ವ್ಯಾಲ್ಯೂ ಬಂದು 10% ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದು ಸ್ವರ್ಣ ಕಪಿಲ ಹಸು ಅಂತೇಳಿ. ಸೊ ಇದ್ರದ್ದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಎಲ್ಲಿರುತ್ತೋ ಅಲ್ಲಿ ಪಾಸಿಟಿವ್ ವೈಬ್ ಇರುತ್ತೆ. ಈ ಒಂದು ಹಸುವಿನ ಭುಜದಲ್ಲಿ ಸೂರ್ಯಕೇತು ನಾಡಿ ಅಂತಿರುತ್ತೆ. ಆ ಒಂದು ಸೂರ್ಯಕೇತು ನಾಡಿ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾದಾಗ ಒಂದು ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗೋದಕ್ಕೆ ಶುರು ಆಗುತ್ತೆ. ಸೊ ಡೈಲಿ ಒಂದು ½ ನೀವು ಬಿಸಿಲಿಗೆ ಇಟ್ಟರೆ ಸಾಕು. ಸೊ ಈ ಒಂದು ಹಸುಗಳನ್ನ ನೀವು ತಗೋಬೇಕಂತಂದ್ರೆ ಇವರು ನಿಮ್ಮ ಹತ್ರ ₹1 ಅಡ್ವಾನ್ಸ್ ಇಲ್ದಂಗೆ ಈ ಒಂದು ಹಸುಗಳನ್ನ ನಿಮ್ಮ ಮನೆಗೆ ಕಳಿಸ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಹಸು ಬಂದಾದ ಮೇಲೆ ಹಸುವಿನ ಬೆಲೆ ಮತ್ತು ವೆಹಿಕಲ್ ಚಾರ್ಜಸ್ನ ಕೊಟ್ಟರೆ ಸಾಕು, ಆರಾಮಾಗಿ ಇವರು ಕಳಿಸ್ಕೊಡ್ತಾರೆ. ನಿಮ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.